ಇಲ್ಲ. ಹಾಂ, ಆ್ಯಕ್ಚುಲಿ ಅದು ನಾನು ನನ್ನ ಮಕ್ಳಿಗೆ ನಿಜವಾಗ್ಲೂ ಮಾಡ್ತೀನಿ ಗೊತ್ತಾ. ರಿಯಲ್ ಆಗಿ ನಾನು ಅವ್ರಿಗೆ ಬುದ್ಧಿ ಹೇಳ್ತಾ ಇರ್ತೀನಿ, ನಾನು ಹಾಗೆ ಆಡ್ತಾ ಇರ್ತೀನಿ ಕೂಡ. ಅವರು ಅದನ್ನು ಹೇಳ್ತಾರೆ, ನೀನು ಹೀಗೆ ಆಡ್ತೀಯ, ನೀನು ರೀಲ್ ಮಾಡೋಕ್ಕೆ ಮಾಡ್ತೀಯ ಅಂತ ಅಂದ್ಕೊಂಡ್ರೆ ರಿಯಲ್ ಆಗು ನೀನು ಹಿಂಗೆ ಇದೆಯಮ್ಮ. ನೋಡಿದವ್ರು ಎಲ್ರಿಗೂ ನಾವು ಹೇಳ್ತೀವಿ, ನಿನ್ನ ರಿಯಾಲಿಟಿಗೂ ಕೂಡ ಸೇಮ್ ಟು ಸೇಮ್ ನಮ್ಮಮ್ಮ ಯಾವಾಗಲೂ ಈ ಮಂಜಮ್ಮ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಹಿಂಗೆ ಇರ್ತಾರೋ ಏನೋ ಅಂತೆಲ್ಲ ನನ್ನನ್ನು ಅಣಗಿಸ್ತಾ ಇರ್ತಾರೆ. ರಿಯಾಲಿಟಿಗೂ ಕೂಡ ನಾನು ಹಾಗೆ ಇದ್ದೀನಿ. ಸುಮಾರು ಜನ ನನ್ನ ಹತ್ರ ಮಾತಾಡಿದವ್ರು ಎಲ್ರಿಗೂ ಕೂಡ ನಾನು ರಿಯಲ್ ಆಗಿ ಹೇಗಿದ್ದೀನಿ ಅನ್ನೋದು ಕೂಡ ಹಾಗೆ ಗೊತ್ತು. ರೀಲ್ಸಲ್ಲಿ ಏನಿದ್ದೀನೋ ಅದೇ ನಾನು ರಿಯಾಲಿಟಿಗೂ ಇದ್ದೀನಿ. ನಾನು ಯಾರಾದರೂ ಮೀಟ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ತಿಳಿದಿರೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ನಾವು ಈಗಿಂದನೇ ಇದನ್ನೆಲ್ಲ ತಿಳಿಸ್ಕೊಡೋದು ತುಂಬ ಮುಖ್ಯ ಆಗತ್ತೆ. ಸೊ ಮತ್ತೆ ಏನಾದರೂ ನೀವು ಕೇಳೋ ಹಾಗಿದ್ರೆ ಕೇಳ್ಬೋದು. ಹಾಗೆ ಒಂದಷ್ಟು ಜನ ಏಕಾದಶಿ ವಿಡಿಯೋ ಯಾಕೆ ಪೋಸ್ಟ್ ಮಾಡ್ತಾ ಇಲ್ಲ ಅಕ್ಕ, ಏಕಾದಶಿ ಮಾಡ್ತಾ ಇಲ್ವಾ ಅಂತ ಕೇಳಿದ್ರೆ, ಏಕಾದಶಿ ಮಾಡ್ತಾ ಇದ್ದೀನಿ. ಕೆಲವೊಂದು ಏಕಾದಶಿಗಳು ಬಿಡಬೇಕಾಯ್ತು. ನನಗೆ ವಿಪರೀತ ತಲೆನೋವು ಜಾಸ್ತಿ ಆಗ್ತಾಯಿತ್ತು. ಅದು ಆ್ಯಕ್ಟಿಂಗ್ ಅನಿಸಲ್ಲ, ರಿಯಲ್ ಥರನೇ ಚೆನ್ನಾಗಿದೆ ಸಿಸ್ಟರ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಏಕಾದಶಿ ಕೆಲವೊಂದು ಏಕಾದಶಿಗಳು ಬಿಟ್ಬಿಟ್ಟೆ, ಅದು ನಾನು ಏಕಾದಶಿ ಬಿಡಲ್ಲ. ಅಂದರೆ ಹುಷಾರಿಲ್ಲ ಅನ್ನೋ ಟೈಮಿಗೆ ಬಿಡ್ತೀನಿ. ಏಕಾದಶಿಗಳು ಮಾಡ್ತಾಯಿದ್ದೀನಿ. ಕೆಲವೊಂದು ವಿಡಿಯೋ ಏನಕ್ಕೆ ಪೋಸ್ಟ್ ಮಾಡ್ತಿಲ್ಲ ಅಂದರೆ, ಕೆಲವರು ಅಂದರೆ ಇಲ್ಲೇ ಬರೋವಂಥ, ಅಂದರೆ ಎಲ್ರಿಗೂ ಅಲ್ಲ, ಕೆಲವರಿಗೆ ಕಮೆಂಟ್ ಮಾಡ್ತಾರೆ. ಏನಂತ ಅಂದರೆ, ವಿಡಿಯೋನ ನೀವು ಪೂಜೆ ಮಾಡೋದನ್ನು, ಮನೇಲಿ ನಡೆಯೋದನ್ನೆಲ್ಲ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಕತೆ ನಮ್ಗೆ ಯಾಕೆ ಹೇಳ್ತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಆಗ ನನಗೊಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ. ನೋಡಿ, ಆ ಕಮೆಂಟೆಲ್ಲ ನಾನು ಡಿಲೀಟ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ ಕೂಡ. ನೀವು ನೋಡ್ಬೋದು, ಆ ಕಮೆಂಟ್ಸ್ ಎಲ್ಲ ನಿಮಗೆ ಕಾಣುತ್ತೆ. ಹಾಗೆಲ್ಲ ಹೇಳಿದಾಗ ಒಂದೊಂದು ಟೈಮ್ ನಂಗೆ ಬೇಜಾರಾಗುತ್ತೆ. ಏನಪ್ಪ, ನಾವು ರಿಯಾಲಿಟಿ ಆಗಿದ್ದರೂ ಕೂಡ ಹೀಗೆ ಹೇಳ್ತಾರೆ ಜನ ಅಂತೇಳಿ. ಒಬ್ರಿಗೂ ಲತಾ ಕನ್ನಡ ವ್ಲಾಗ್ಸ್, ಇದು ಯಾವ ಥರ ಲೈವ್? ಒಬ್ಬರಿಗೂ ಬ್ಲೂ ಕೊಟ್ಟಿಲ್ಲ ನೀವು, ದೇವ್ರೆ. ನಂದು ಏನು ಬ್ಲೂ ಕೊಡೋದು ಹೇಳಿ? ನನಗೂ ಕೂಡ ಈಗ ನಾನು ಈಗೀಗ ಲೈವ್, ಇದು 2ನೇ ಲೈವ್ ನಂದು. ಏನಂತ ಸರಿಗೆ ನನಗೆ ಅರ್ಥ ಆಗಲಿಲ್ಲ. ನಾನು ಅದನ್ನು ಚೆಕ್ ಮಾಡಿ ಕೊಡ್ತೀನಿ ಈಗ. ಸೊ ಅದು ಹೇಗೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ಮ ಜೊತೆ. ಸರಿ, ರೀಕನೆಕ್ಟ್ ಮಾಡಿಕೊಂಡೆ. ಓಕೆ. ಹಾಂ ಶ್ವೇತಾ, ಥ್ಯಾಂಕ್ ಯು ಶ್ವೇತಾ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನನಗೆ ಅಷ್ಟೇ ಖುಷಿ. ನಾನು ಪ್ರತಿಯೊಬ್ಬರ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಮೇಲು, ಹಾಯ್ ಅಕ್ಕ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಅಲ್ಮೇಲು. ಬಿ ಹ್ಯಾಪಿ. ನಿಮಗೆ ಆಪ್ಷನ್ ಇರುತ್ತೆ ಸಿಸ್ಟರ್, ವ್ಲಾಗ್ಸ್ ಚಾನೆಲ್ ಅವ್ರಿಗೆ ಬ್ಲೂ ಟಿಕ್ ಕೊಟ್ಟರೆ ಬೇರೆ ಅವರಿಗೆ ಗೊತ್ತಾಗುತ್ತೆ ಅಂತ ಅಷ್ಟೇ ಸಿಸ್ಟರ್. ಅದು ನಾನು ನೋಡ್ತೀನಿ. ಅದು ನಾನು ಇದು 2ನೇ ಸಾರಿ ಲೈವ್ ಬಂದಿರೋದ್ರಿಂದ ಅದು ಟಿಕ್ಕಿ ಹೇಗೆ ಕೊಡೋದು ಅನ್ನೋದನ್ನು ಕೂಡ ನಾನು ಇನ್ನೂವರೆಗೂ ನನಗೂ ಕೂಡ ಗೊತ್ತಿಲ್ಲ. ನಾನು ಅದನ್ನು ಚೆಕ್ ಮಾಡ್ತೀನಿ ಈಗ. ನಾನು ಅದನ್ನು ಚೆಕ್ ಮಾಡಿ ನಾನು ಖಂಡಿತ ಆನ್ ಮಾಡ್ತೀನಿ. ಮತ್ತೆ ನಾನು ಲೈವ್ ಬಂದಾಗ ಖಂಡಿತ ಮಾಡ್ತೀನಿ. ನಾನು ಹೇಳಿದ್ನಲ್ಲ ನಿಮಗೂ ಮುಂಚೆನೇ, ನಾನು ಕೂಡ ಇನ್ನೂ ಏನೇನೂ ಕಲಿತಿಲ್ಲ. ಈಗೀಗ ಒಂದೊಂದೇ ಸ್ಟೆಪ್ ಕಲಿತಾ ಇರೋದ್ರಿಂದ ಒಂದೊಂದನ್ನೇ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಮೇಯ್ನಾಗಿ ಏನೇನು ಬೇಕು ಅದನ್ನು ನಾನೀಗ ಕಲ್ತ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಅದು ಏನು ಅಂತ ಚೆಕ್ ಮಾಡ್ಕೊಂಡು ನಾನು ನಿಮಗೆ ತಿಳಿಸ್ತೀನಿ. ನಂದು 1 ಇಯರ್ ಕಂಪ್ಲೀಟ್ ಆಯಿತು, 1K ಸಬ್ಸ್ಕ್ರೈಬರ್ ಆಗಿಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅರ್ನಿಂಗ್ಸ್ಗೆ? ಇಲ್ಲ ಏನೂ ಆಗೋದಿಲ್ಲ ಪುಷ್ಟಿ, ಏನೂ ಆಗೋದಿಲ್ಲ. 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ 4000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಲೇಬೇಕು. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ರೆಗ್ಯುಲರ್ ಆಗಿ ನೀವು ವಿಡಿಯೋ ಪೋಸ್ಟ್ ಮಾಡಿ, ಬೇಗನೆ ಸಬ್ಸ್ಕ್ರೈಬರ್ ಆಗ್ತಾರೆ. ಹಾಗೆ ಇನ್ಸ್ಟಾದಲ್ಲೂ ಕೂಡ ರೀಲ್ಸ್ ಮೂಲಕ ಶೇರ್ ಮಾಡ್ಕೊಳ್ಳಿ, ನೀವೇನು ಮಾಡ್ತಾ ಇದ್ದೀರಾ ಅದನ್ನು. ಬೇಗನೆ 1000 ಕಂಪ್ಲೀಟ್ ಆಗ್ತಾರೆ. ಲತಾ ಕನ್ನಡ ವ್ಲಾಗ್ಸ್ ಸಿಸ್ಟರ್, 2ನೇ ಆಪ್ಷನ್ ಮಾಡಿರೇಟರ್ ಅಂತ ಮುಟ್ಟಿ, ನಮ್ಮ ಮೆಸೇಜ್ ಮೇಲೆ ಮುಟ್ಟಿ ಮಾಡಿ ರೇಟರ್